ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನೀವೇನಾದ್ರೂ ITR ಫೈಲಿಂಗ್ ನ ಕರೆಂಟ್ ಇಯರ್ ದ ಮಾಡಬೇಕು ಅಂತ ನೋಡ್ತಾ ಇದ್ರೆ ಏನೇನಾದ್ರು ಚೇಂಜಸ್ ಇದೆಯಾ, ಯಾವ ತರ ಮಾಡಬೇಕು, ರೀಫಂಡ್ ಬರಬೇಕು ಅಂದ್ರೆ ಯಾವ ತರ ನಾನು ITR ನ ಫೈಲ್ ಮಾಡಬೇಕು, ನ್ಯೂ ಸ್ಲ್ಯಾಬಿಗೂ ITR ಸ್ಲ್ಯಾಬ್ ಮಾಡ್ಬೇಕಾ, ಅಥವಾ ನೀವೇನಾದ್ರು ಓಲ್ಡ್ ಸ್ಲ್ಯಾಬ್ ನ ಇಟ್ಕೊಂಡಿದ್ರು ಅದಕ್ಕೂ ಕೂಡ ITR ನ ಫೈಲ್ ಮಾಡಬಹುದಾ, ಪ್ರತಿಯೊಂದು ಇನ್ಫಾರ್ಮೇಶನ್ ನಿಮಗೆ ಪ್ರೂಫ್ ಸಮೇತ ಎಲ್ಲ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಪ್ರತಿಯೊಬ್ರು ಲಾಸ್ಟ್ ತನಕ ನೋಡಿ. ಫಸ್ಟ್ ಟೈಮ್ ನನ್ನ ಚಾನೆಲ್ ನ ಯಾರ್ಯಾರು ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹೀಗೆ ಒಳ್ಳೊಳ್ಳೆ ಗುಡ್ ಕಂಟೆಂಟ್ ವಿಡಿಯೋಗಳನ್ನ ನನ್ನ ಚಾನಲ್ ಕಡೆಯಿಂದ ನಾನು ಶೇರ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ. ಫಸ್ಟ್ ಥಿಂಗ್ ನೋಡೋದಾದ್ರೆ ನಮ್ಮ ITR 1 ಬಂದ್ಬಿಟ್ಟು ನಮ್ಮ ಎಲ್ಲಾ ಸ್ಯಾಲರೀಸ್ ಎಂಪ್ಲಾಯೀಸ್ ಕೂಡ ಇದನ್ನ ಫೈಲ್ ಮಾಡ್ತಾರೆ ಸ್ನೇಹಿತರೆ. ಇದರಲ್ಲಿ ಯಾವ ತರ ಮಾಡಬಹುದು, ಆಫ್ಲೈನ್ ಕೂಡ ನೀವು ಎಕ್ಸೆಲ್ ಯುಟಿಲಿಟಿನ ಡೌನ್ಲೋಡ್ ಮಾಡ್ಕೊಂಡು ಕೂಡ ಅದನ್ನ ಫಿಲ್ ಮಾಡಿ ಕೂಡ ಮಾಡಬಹುದು. ಎರಡನೇದು ಆನ್ಲೈನ್ ಕೂಡ ಮಾಡಬಹುದು. ಆನ್ಲೈನ್ ರೆಕಮೆಂಡೆಡ್ ಅದನ್ನ ತುಂಬಾ ಜನ ಈಗ ಆನ್ಲೈನ್ ಪ್ರೊಸೆಸ್ ಮಾಡೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಇಲ್ಲ ಅಂದ್ರೆ ನಿಮಗೆ ನೋಡಿ, ಇಲ್ಲಿ ಪ್ರತಿಯೊಂದು ನೀವು ಇಲ್ಲಿ ಡೌನ್ಲೋಡ್ ಹೋದ್ರೆ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ ಹೋದ್ರೆ ಇಲ್ಲಿ ಡೌನ್ಲೋಡ್ಸ್ ಅಲ್ಲಿ ಇಲ್ಲಿ ನಿಮಗೆ ITR 1 ಅಲ್ಲಿ ಡೀಟೇಲ್ಸ್ ಯುಟಿಲಿಟಿ ಎಕ್ಸೆಲ್ ಬೇಸ್ಡ್ ಇಲ್ಲಿ ನಿಮಗೆ ಪ್ರತಿಯೊಂದು ನೀವು ಅಮೌಂಟ್ ಫಿಲ್ ಮಾಡಿದ ತಕ್ಷಣ ಆಟೋಮೆಟಿಕಲಿ ಇದು ಅಮೌಂಟ್ ನಿಮಗೆಲ್ಲ ಪ್ರತಿಯೊಂದು ಫಿಲ್ ಆಗಿ ಇದೆಲ್ಲ ಓಲ್ಡ್ ಇದರಲ್ಲಿ ಫಾಲೋ ಮಾಡೋರು. ಈಗ ಯಾರು ಇದನ್ನ ಫಾಲೋ ಮಾಡಲ್ಲ, ಬಟ್ ಸ್ಟಿಲ್ ಯಾರು ಆಫ್ಲೈನ್ ಮಾಡ್ತೀನಿ ಅಂದ್ರೆ ಆಫ್ಲೈನ್ ಮಾಡ್ಕೊಬಹುದು. ಇಲ್ಲಿ ನೋಡಿ, ಇಲ್ಲಿ ರೆಸಿಡೆಂಟ್ ಹ್ಯಾವಿಂಗ್ ಎ ಟೋಟಲ್ ಅಪ್ ಟು ₹50 lakh ಹ್ಯಾವಿಂಗ್ ಎನ್ ಇನ್ಕಮ್ ಆಫ್ ಸ್ಯಾಲರಿ, 2 ಹೌಸ್ ಪ್ರಾಪರ್ಟೀಸ್ ನೋಡಿ ಇಲ್ಲೆಲ್ಲ ಕರೆಕ್ಟ್. 2 ಹೌಸ್ ಪ್ರಾಪರ್ಟೀಸ್, ಅದರ್ ಇಂಟ್ರೆಸ್ಟ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಸೆಕ್ಷನ್ 12P ಅಪ್ ಟು ₹1 lakh, ಅಗ್ರಿಕಲ್ಚರಲ್ ಇನ್ಕಮಿಂಗ್ ಅಪ್ ಟು ₹5,000. ಸಿ ಅಂಡರ್ 50 lakh ಒಳಗೆ ಇದ್ದವರಿಗೆ ಮಾತ್ರ ITR 1 ನ ಫೈಲ್ ಮಾಡಕ್ಕೆ ಸಾಧ್ಯ ಸ್ನೇಹಿತರೆ. ನೀವೇನಾದ್ರು ನ್ಯೂ ಸ್ಲ್ಯಾಬ್ ಇದ್ರು ಅಥವಾ ಓಲ್ಡ್ ಸ್ಲ್ಯಾಬ್ ಇಟ್ಕೊಂಡಿದ್ರು ನೀವು ಇಲ್ಲಿ ಇದನ್ನ ನೀವು ಡೌನ್ಲೋಡ್ ಮಾಡಿ ಇಟ್ಕೊಂಡು ಆಫ್ಲೈನ್ ಆಗ್ಬೋದು, ಆನ್ಲೈನ್. ಈಗ ಆನ್ಲೈನ್ ನ ನೋಡ್ತಾ ಹೋಗೋಣ ಹೇಗೆ ಇದು ಮಾಡೋದು ಅಂತ. ಎಲ್ಲರಿಗೂ ಆನ್ಲೈನ್ ಪ್ರೊಸೆಸ್ ಗೊತ್ತಿರುತ್ತೆ. ನಿಮಗೆ ಲಾಗಿನ್ ಆಗೋದು, ಒನ್ಸ್ ಲಾಗಿನ್ ಅಂತ ಹೊಡೆದಾಗ ನಿಮ್ಮ ಇನ್ಕಮ್ ಟ್ಯಾಕ್ಸ್ ID ಕೊಟ್ಟು ಪಾಸ್ವರ್ಡ್ ಆದ್ಮೇಲೆ ನಿಮ್ಮ OTP ಬರುತ್ತೆ. OTP ಆದ್ಮೇಲೆ ಬಂದು ಇದಾಗದೆ ಲ್ಯಾಂಡ್ ಆಗದೆ ಡ್ಯಾಶ್ ಬೋರ್ಡ್ಗೆ ಸ್ನೇಹಿತರೆ. ಈ ಡ್ಯಾಶ್ ಬೋರ್ಡ್ ಅಲ್ಲಿ ನಿಮಗೆ ಅಲ್ಲಿ ನ್ಯೂ ಫೈಲಿಂಗ್ ಅಂತಾನು ಸ್ಟೆಪ್ಸ್ ಇರುತ್ತೆ, ಅಥವಾ ನಿಮಗೆ ಇಲ್ಲೆಲ್ಲ ಬಂದಾಗ ನಿಮಗೆ ಮೇನ್ಲಿ ನಿಮಗೆ ಏನೇನ್ ಸ್ಟೆಪ್ಸ್ ನ ನೀವು ನೋಡ್ಕೊಬೇಕು ಲಾಗಿನ್ ಆದ ತಕ್ಷಣ. ಅದೇ ಮೇನ್ಲಿ ಇದು ಡ್ಯಾಶ್ ಬೋರ್ಡ್ ಹೋಗುತ್ತೆ. ಡ್ಯಾಶ್ ಬೋರ್ಡ್ ಅಲ್ಲಿ ಅಲ್ಲೂ ಕೂಡ ಫೈಲ್ ನ ಇರುತ್ತೆ. ಅಲ್ಲ ಅಂದ್ರೆ ಇಲ್ಲಿ ನ್ಯೂ ಫೈಲಿಂಗ್ ಇಲ್ಲಿಗೆ ಹೋಗಿ ನೀವು ಇಲ್ಲಿ ಫೈಲಿಂಗ್ ಈ ಫೈಲು ಇಲ್ಲಿಗೆ ಹೋದ್ರೆ ನೀವು ಫೈಲ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಂತ ಇರುತ್ತೆ. ಬಟ್ ಬಿಫೋರ್ ದಟ್ ನೋಡಿ, ಎಲ್ಲ ಪ್ರತಿಯೊಂದು ಇದ್ರದ್ದು ಟ್ಯಾಬ್ದು ಗೊತ್ತಿರಬೇಕು. ನೀವೇನೇ ಇದನ್ನ ಇನ್ಕಮ್ ಟ್ಯಾಕ್ಸ್ ITR ನ ರೈಸ್ ಮಾಡಿದ್ರು, ಫೈಲಿಂಗ್ ಮಾಡಿದ್ರು, ನೀವೇನಾದ್ರೂ ಅದು ತುಂಬಾ ಟೈಮ್ ತಗೊಳ್ತಾ ಇದೆ ಅಥವಾ ತುಂಬಾ ಏನು ಅಪ್ಡೇಟ್ ಬರ್ತಾ ಇಲ್ಲ, ಏನಾದ್ರೂ ನಿಮಗೆ ಡೌಟ್ಸ್ ಏನೇ ಇದ್ರು ಈ ಗ್ರೇವಿಯನ್ಸ್ ಅಂತ ಇದೆ ಸ್ನೇಹಿತರೆ. ಇಲ್ಲಿ ನೀವು ಗ್ರೇವಿಯನ್ಸ್ ನ ವ್ಯೂ ಮಾಡ್ಬಿಟ್ಟು ನ್ಯೂ ಗ್ರೇವಿಯನ್ಸ್ ಸಬ್ಮಿಟ್ ಗ್ರೇವಿಯನ್ಸ್ ಅಂತ ಹೊಡೆದ್ರೆ ಇಲ್ಲಿ ನಿಮಗೆ ತೋರಿಸುತ್ತೆ ನೀವು ಯಾವ್ದು ಗ್ರೇವಿಯನ್ಸ್ ಯಾವ್ದಕ್ಕೋಸ್ಕರ ಸಬ್ಮಿಟ್ ಮಾಡಿದ್ರೆ, ನಿಮ್ಮ ITR ಗೋಸ್ಕರ ಸಬ್ಮಿಟ್ ಮಾಡ್ತಿದ್ದೀರಾ ಹೇಗೆ ಅಂತ ಪ್ರತಿಯೊಂದು ಇನ್ಫಾರ್ಮೇಶನ್ ಇಲ್ಲಿ ತೋರಿಸುತ್ತೆ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ರು ಇದನ್ನ ನೋಡ್ಕೊಂಡು ಫಸ್ಟ್ ಇದನ್ನ ಏನೇ ನಿಮಗೆ ಡೌಟ್ಸ್ ಇದ್ರು ಇಲ್ಲಿ ನಿಮಗೆ ಗ್ರೇವಿಯನ್ಸ್ ನ ರೈಸ್ ಮಾಡಬಹುದು. ಆಕ್ಚುಲಿ ಬಿಕಾಸ್ ಆಫ್ ಇದು ಇಂಟರ್ನೆಟ್ ನನಗಿದೆ ನೋಡಿ, ಇಲ್ಲಿ CTC ITR ಇದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ನೀವು ಗ್ರೇವಿಯನ್ಸ್ ನ ರೈಸ್ ಮಾಡಬಹುದು ಸ್ನೇಹಿತರೆ. ಇನ್ಕಮ್ ಟ್ಯಾಕ್ಸ್ 2022-5 ಇದ್ರದ್ದು ರೈಸ್ ಮಾಡಬಹುದು. ಅದಾದ್ಮೇಲೆ ನಿಮ್ದು ಏನೇ ನೀವು ITR ನ ಫೈಲ್ ಮಾಡಿದ್ಮೇಲೆ ಏನಾದ್ರೂ ನಿಮ್ದು ಪ್ರೊಸೆಸ್ ಆಗ್ತಿಲ್ವಾ, ತುಂಬಾ ಟೈಮ್ ಯಾರು ಮಿಸ್ಟೇಕ್ ಮಾಡಿದ್ರು ಅಂದ್ರೆ ನಮ್ಮ ಇಮೇಲ್ ನಾವು ಚೆಕ್ ಮಾಡಲ್ಲ, ಮತ್ತೆ ITR ಲಾಗಿನ್ ಆಗಿ ಹೋಗಿ ನೋಡೋದೇ ಇಲ್ಲ. ನಾವು ವೇಟ್ ಮಾಡ್ತಾ ಇರ್ತೀವಿ, ಪ್ರೊಸೆಸ್ ಆಗಿಲ್ಲ. ಏನೇನ್ ಇಶ್ಯೂಸ್ ಬರ್ತವೆ, ತುಂಬಾ ರಿಸ್ಕ್ ಎಲಿಮೆಂಟ್ಸ್ ಇರ್ತವೆ. ಆ ರಿಸ್ಕ್ ಎಲಿಮೆಂಟ್ಸ್ ಮೇಲೆ ಏನು ರಿಸ್ಕ್ ಇಲ್ವಾ, ಇಮಿಡಿಯೇಟ್ಲಿ 15 ರಿಂದ 20 ದಿನದೊಳಗೆ ಪ್ರೊಸೆಸ್ ಆಗುತ್ತೆ. ರಿಸ್ಕ್ ಎಲಿಮೆಂಟ್ ಅಲ್ಲಿ ನಿಮ್ದು ಇದಾದ್ರೆ ಅದು 2 months ತನಕ ಹೋಗುತ್ತೆ. ಅವರು ನಿಮಗೆ ಈ ವರ್ಕ್ ಲಿಸ್ಟ್ ಅಲ್ಲಿ ನಿಮಗೆ ನೋಟಿಸ್ ನ ಕಳಿಸಿರ್ತಾರೆ. ಇಮೇಲ್ ಕೂಡ ಬಂದಿರುತ್ತೆ. ಇಮೇಲ್ ನೀವು ಚೆಕ್ ಮಾಡದೇ ಇದ್ರು ಇಲ್ಲಿ ಬಂದ್ಬಿಟ್ಟು ನೀವು ವರ್ಕ್ ಲಿಸ್ಟ್ ನ ಚೆಕ್ ಮಾಡಬಹುದು ಸ್ನೇಹಿತರೆ. ಅದಾದ್ಮೇಲೆ ನೀವು ಬಂದು ನೋಡ್ಬೇಕಾಗಿರೋದು ನೀವೇನಾದ್ರು ಔಟ್ಸ್ಟ್ಯಾಂಡಿಂಗ್ ಡಿಮ್ಯಾಂಡ್ ನ ಪೇ ಮಾಡ್ಬೇಕಾ, ಇಲ್ಲಿ ನಿಮಗೆ ಅದು ಡೀಟೇಲ್ಸ್ ಕೊಟ್ಟಿರ್ತಾರೆ. ನೀವೇನಾದ್ರೂ ಪೇ ಮಾಡ್ಬೇಕು ಅಂಡ್ ಔಟ್ಸ್ಟ್ಯಾಂಡಿಂಗ್ ಡಿಮ್ಯಾಂಡ್ ನ ಅಂದ್ರೆ ನೀವು ಇನ್ಕಮ್ ಟ್ಯಾಕ್ಸ್ ಗೆ ಅಮೌಂಟ್ ನ ಪೇ ಮಾಡಬೇಕು ಅಂತಿದ್ದಾಗ ಇಲ್ಲಿ ಅಮೌಂಟ್ ತೋರಿಸ್ತಾ ಇರುತ್ತೆ. ಇದು ನಿಮಗೆ ಕ್ಲಿಯರ್ ಆಗದಲ್ಲೇ ನಿಮ್ದು ಪ್ರೊಸೆಸ್ ಆಗಲ್ಲ. ಮೇಕ್ ಶೋರ್ ದಟ್ ನೀವು ಎಕ್ಸ್ಟ್ರಾ ಪೇ ಮಾಡೋದು, ತುಂಬಾ ಜನಕ್ಕೆ ಎಕ್ಸ್ಟ್ರಾ ಪೇ ಮಾಡೋದು ಇರುತ್ತೆ. ಅವರು ಯಾವಾಗ್ಲೂ ಇದು ರೆಸ್ಪಾನ್ಸ್ ಅಂಡ್ ಔಟ್ಸ್ಟ್ಯಾಂಡಿಂಗ್ ಡಿಮ್ಯಾಂಡ್ ನ ಚೆಕ್ ಮಾಡ್ತಾ ಇರಿ. ಇದು ಚೆಕ್ ಮಾಡಿದಾಗ ನಿಮಗೆ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇದು ಕ್ಲಿಯರ್ ಇದೆ,
ವರ್ಕ್ ಆಕ್ಷನ್ ವರ್ಕ್ ಲಿಸ್ಟ್ ಅಲ್ಲೂ ಏನಿಲ್ಲ. ಅದಾದ್ಮೇಲೆ ನೀವು ನೋಡ್ಬೇಕಾಗಿರೋದು ರೆಕ್ಟಿಫಿಕೇಶನ್ ಆರ್ಡರ್ ಬೈ ಸಿಸಿಬಿ. ಏನೇ ರೆಕ್ಟಿಫಿಕೇಶನ್ ಆರ್ಡರ್ ನ ಇನ್ಕಮ್ ಟ್ಯಾಕ್ಸ್ ಇಂದ ನಿಮಗೆ ಕಮ್ಯುನಿಕೇಶನ್ ಕಳಿಸಿದ್ದಾರೆ, ನೀವೇನಾದ್ರು ರೆಕ್ಟಿಫೈ ಮಾಡ್ಕೊಬೇಕು. ಅದು ಅಕ್ನಾಲೆಡ್ಜ್ ಅವ್ರು ಕಳಿಸಿದಾಗ ನಾನು ಎಲ್ಲ ಸಬ್ ಫೈಲ್ ಮಾಡಿರೋದು ಅಕ್ನಾಲೆಡ್ಜ್ ಮಾಡ್ಕೊಂಡಾಗ ನಿಮಗೆ ಅದು ಪ್ರೊಸೆಸಿಂಗ್ ಸ್ಟಾರ್ಟ್ ಆಗುತ್ತೆ. ಮೇನ್ಲಿ ನೀವು ಏನಾದ್ರು ಗ್ರೇವಿಯನ್ಸ್ ನಿಮಗೆ ಏನೇ ಡೀಟೇಲ್ಸ್ ಏನೇ ಹೆಲ್ಪ್ ಬೇಕು ಅಂದ್ರೆ ಗ್ರೇವಿಯನ್ಸ್ ರೈಸ್ ಮಾಡಬಹುದು. ಅದಾದ್ಮೇಲೆ ನಿಮಗೆ ಪೆಂಡಿಂಗ್ ಆಕ್ಷನ್ ನಲ್ಲಿ ಕೂಡ ನೀವು ಮೇನ್ಲಿ ವರ್ಕ್ ಲಿಸ್ಟ್ ನೋಡಬೇಕು. ಅದಾದ್ಮೇಲೆ ನೀವು ರೆಕ್ಟಿಫಿಕೇಶನ್ ಬೈ ಸಿಪಿಸಿ ಆರ್ಡರ್, ನಿಮ್ದ್ರಲ್ಲಿ ಏನಾದ್ರು ರಾಂಗ್ ಇದ್ರೆ ಅವರು ಸಿಪಿಸಿ ಆರ್ಡರ್ ನ ಕಳಿಸ್ತಾರೆ ಸ್ನೇಹಿತರೆ. ಇದನ್ನ ನೀವು ಮೂರನೇದಾಗಿ ನೋಡ್ಕೋಬಹುದು. ಮತ್ತೆ ನೀವು ಎಲ್ಲ ತುಂಬಾ ಜನ ಜೂನ್ ಇಂದಾನೇ ಈಗ ಎಲ್ಲರೂ ಫೈಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿರ್ತೀರಾ. ಇದರಲ್ಲಿ ಮೇನ್ 2 ಥಿಂಗ್ಸ್ ನ ನೋಡ್ಕೋಬೇಕು ನೀವು. ಎಎಸ್ ಅಂತ ಇದನ್ನ ಕ್ಲಿಕ್ ಕೊಡಿದಾಗ ನಿಮ್ದು ಅಕ್ಚುಯಲ್ ಮತ್ತೆ ನಿಮ್ಮ TDC ಎಲ್ಲ ಎಷ್ಟು ಕಟ್ ಆಗಿದೆ ಅಂತ ಈ ಎಎಸ್ ಅಲ್ಲಿ ತೋರಿಸುತ್ತೆ. ಇನ್ನು ಏನು ಅಪ್ಡೇಟ್ ಆಗಿಲ್ಲ ಅಂದ್ರೆ ಇನ್ನೊಂದು 15 ದಿನ 20 ದಿನ ವೆಯ್ಟ್ ಮಾಡ್ಕೊಂಡು ನೀವು ಇದನ್ನ ಫೈಲ್ ಮಾಡ್ಕೊಬಹುದು. ಇಲ್ಲ ಅಂದ್ರೆ ನೀವು ಇಲ್ಲಿ ಹೋಗಿ ಈ ಫೈಲಿಂಗ್ ಅಲ್ಲಿ ನೋಡಿ, ಈ ಫೈಲಿಂಗ್ ಕ್ಲಿಕ್ ಮಾಡಿ, ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ವಿ ಫಾರ್ಮ್ 26 AS ಅಂತ ಇರುತ್ತೆ. ಇಲ್ಲಿ ವಿ ಫಾರ್ಮ್ 26 AS ನ ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಇಲ್ಲೂ ಕೂಡ ನಿಮಗೆ ಎಷ್ಟು TDS ಕಟ್ ಆಗಿದೆ ಎಲ್ಲ ಪ್ರತಿಯೊಂದು ಲಾಸ್ಟ್ ಈ ಇಯರ್ ಮಾರ್ಚ್ ತನಕನೂ ಕರೆಕ್ಟ್ ಆಗಿ ಕಟ್ ಆಗಿದೆಯಾ ಅದು ನಿಮಗೆ ಇಯರ್ ಎಂಡ್ ಅಂದ್ರೆ ಲಾಸ್ಟ್ ಮಾರ್ಚ್ ಇಂದ ಈ ಮಾರ್ಚ್ ತನಕ ಕರೆಕ್ಟ್ ಆಗಿ TDS ಕಟ್ ಆಗಿ ನಿಮಗೆ ಜನರೇಟ್ ಆಗಿದೆ ರಿಪೋರ್ಟ್. ಅದು ನೋಡ್ಕೊಂಡು ನೀವು ಈ ಫೈಲಿಂಗ್ ಮಾಡಬೇಕು ಸ್ನೇಹಿತರೆ. ಈಗ ಈ ಫೈಲಿಂಗ್ ಮಾಡ್ತಾ ಹೋಗೋಣ. ಒಂದ್ಸರಿ ನೋಡಿ, ಇಲ್ಲಿ ಫೈಲ್ ಇನ್ಕಮ್ ಟ್ಯಾಕ್ಸ್ ರಿಕಾರ್ಡ್ ಇದನ್ನ ಫೈಲ್ ಮಾಡಿದಾಗ ಇಲ್ಲಿ ಕೇಳುತ್ತೆ ಕರೆಂಟ್ ಇಯರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ಆನ್ಲೈನ್ ರೆಕಮೆಂಡೆಡ್, ಆಫ್ಲೈನ್ ಅಂತ ತೋರಿಸಿದ್ರೆ ಆಫ್ಲೈನ್ ಅದನ್ನ ಮಾಡ್ಕೊಂಡು ಅಪ್ಲೋಡ್ ಮಾಡ್ಬೇಕಾಗತ್ತೆ. ಆನ್ಲೈನ್ ರೆಕಮೆಂಡೆಡ್ ಇಲ್ಲಿ ಹೋಗಿ ಕಂಟಿನ್ಯೂ ಅಂತ ಕೊಡಿ. ಕಂಟಿನ್ಯೂ ಆದ್ಮೇಲೆ ಸ್ಟಾರ್ಟ್ ನ್ಯೂ ಫಿಲ್ಲಿಂಗ್ ಅಂತ ಇರುತ್ತೆ, ಇಲ್ಲಿ ಸ್ಟಾರ್ಟ್ ನ್ಯೂ ಫಿಲ್ಲಿಂಗ್ ಅಂತ ಕೊಡಿ. ಅದಾದ್ಮೇಲೆ ನೀವೇನಾದ್ರೂ ಇಂಡಿವಿಜುವಲ್ ಫೈಲಿಂಗ್ ಮಾಡ್ತಾ ಇದ್ರೆ ಅನ್ಕೊಳ್ಳಿ. ಇಂಡಿವಿಜುವಲ್ ಫೈಲಿಂಗ್ ಮಾಡ್ತಾ ಇದ್ರೆ ಮೇಕ್ ಶೋರ್ ದಟ್ ನೀವು ಇದನ್ನ ಇಂಡಿವಿಜುವಲ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಸ್ನೇಹಿತರೆ. ಇಲ್ಲಿ ಇಂಟರ್ನೆಟ್ ಸ್ವಲ್ಪ ಇಶ್ಯೂಸ್ ಇದೆ, ನೋಡ್ಕೊಂಡು ಅದ್ರಲ್ಲಿ ಚೆಕ್ ಮಾಡ್ಕೊಂಡು ನೋಡಿ. ಇಂಡಿವಿಜುವಲ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ITR ಒಂದು ಯಾರ್ಯಾರು ಸ್ಯಾಲರಿ ಪರ್ಸನ್ ಬಿಲೋ 50 lakhs ನಿಮ್ದು ಪರ್ ಇಯರ್ ಆನ್ಯುವಲ್ ಇನ್ಕಮ್ ಇದೆಯೋ ಅವರೆಲ್ಲ ಇದನ್ನೇ ಫೈಲ್ ಮಾಡಿ ಸ್ನೇಹಿತರೆ. ಯು ನೀಡ್ ಟು ಚೂಸ್ ITR ಪ್ರಪೋಸಲ್, ಇಲ್ಲೆಲ್ಲ ಬರ್ದಿರ್ತಾರೆ, ಡೀಟೇಲ್ಸ್ ಎಲ್ಲ ಕ್ಲಿಯರ್ ಆಗಿ ಓದ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿ ಬಂದ್ಬಿಟ್ಟು ಗೆಟ್ ಸ್ಟಾರ್ಟೆಡ್ ಅಷ್ಟೇ, ಮೂವ್ ವ್ಯಾಲಿಡೇಟ್ ಇರುತ್ತೆ. ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಇನ್ಕಮ್ ಟ್ಯಾಕ್ಸ್. ಇದು ಇಲ್ಲಿ ಕೇಳುತ್ತೆ, ಇಲ್ಲಿ ನೋಡಿ, ಇದು ಇನ್ಕಮ್ ಟ್ಯಾಕ್ಸ್ ಇನ್ಕಮ್ ಇಸ್ ಮೋರ್ ದನ್ ಬೇಸಿಕ್ ಎಕ್ಸಾಮ್ಷನ್ ಲಿಮಿಟ್, ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕಾ ಅಥವಾ ಈ ಡಿಜಿಟ್ ಇವೆಲ್ಲ ಅಗ್ರಿಗೇಟ್ ಅಮೌಂಟ್ಸ್ ಎಕ್ಸೀಡ್ 1 crore ಇನ್ ದ ಮೋರ್ ದನ್ ಕರೆಂಟ್ ಅಕೌಂಟಿಂಗ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್. ಓಕೆ, ಇವೆಲ್ಲ ನೋಡ್ಕೊಳ್ಳಿ, ಇವೆಲ್ಲ ಅಪ್ಲಿಕೇಬಲ್ ಇರಲ್ಲ. ತುಂಬಾ ಸ್ಯಾಲರಿಡ್ ಎಂಪ್ಲಾಯಿ ಬಿಲೋ 1,50,000 lakhs ಒಳಗಡೆ ಇರೋರಿಗೆ ಇವೆಲ್ಲ ಅಲ್ಲೋ ಇದಿರಲ್ಲ. ಜಸ್ಟ್ ತುಂಬಾ ಜನ ಅದರ್ ಕೂಡ ಸೆಲೆಕ್ಟ್ ಮಾಡ್ಕೊಂತಾರೆ, ಅದರ್ ಮಾಡ್ಕೋಬಹುದು. ಅಥವಾ ಮೇನ್ಲಿ ತುಂಬಾ ಜನಗೆಲ್ಲ ಟ್ಯಾಕ್ಸ್ ಇನ್ಕಮ್ ಇಸ್ ಮೋರ್ ದನ್ ದ ಎಕ್ಸಾಮ್ಷನ್ ಲಿಮಿಟ್. ಇಲ್ಲಿ ಹೊಡೆದು ನೀವು ಕ್ಲಿಕ್ ಮಾಡಬೇಕು. ಈ ಕ್ಲಿಕ್ ಮಾಡಿ ನೆಕ್ಸ್ಟ್ ಇದು ನೋಡಿದ ತಕ್ಷಣ ಇಲ್ಲಿ ನಿಮಗೆ ಮೇನ್ ನೆಕ್ಸ್ಟ್ ಎಲ್ಲ ಪ್ರೊಸೆಸ್ ಏನೇನ್ ಫಿಲ್ ಮಾಡಬೇಕು ಅವೆಲ್ಲ ಬರ್ತಾ ಹೋಗ್ತವೆ, ಒಂದೊಂದೇ ಬರ್ತಾ ಹೋಗ್ತವೆ ಸ್ನೇಹಿತರೆ. ಪ್ರತಿಯೊಂದು ನೋಡ್ತಾ ಹೋಗೋಣ. ಈಗ ಒಂದೊಂದೇ ಏನೇನು ನಾವು ಇದ್ ಮಾಡಬೇಕು ಪ್ರತಿಯೊಂದು ಚೆಕ್ ಮಾಡ್ತಾ ಹೋಗೋಣ ಒಂದೊಂದಾಗಿ ಸ್ನೇಹಿತರೆ. ಒಂದ್ಸರಿ ನೀವು ಮೈನ್ ಪೇಜಿಗೆ ಬಂದ ಮೇಲೆ ಯಾವ ತರ ITR ನ ಫಿಲ್ ಮಾಡಬೇಕು ಅಂತ ಅಲ್ಲಿ ಪರ್ಸನಲ್ ಇನ್ಫಾರ್ಮೇಶನ್ ಆಗಲಿ, ಗ್ರಾಸ್ ಟೋಟಲ್ ಇನ್ಕಮ್ ಆಗಲಿ, ಟೋಟಲ್ ಡಿಡಕ್ಷನ್ ಆಗಲಿ, ಟ್ಯಾಕ್ಸ್ ಪೇಯ್ಡ್ ಆಗಲಿ, ಟೋಟಲ್ ಟ್ಯಾಕ್ಸ್ ಲಿಯಬಿಲಿಟಿ ಇವೆಲ್ಲವನ್ನು ನೀವು ಫಿಲ್ ಮಾಡಿಬಿಟ್ಟು ಪ್ರೀ ವ್ಯಾಲಿಡೇಟ್ ಮಾಡಿ ಸಬ್ಮಿಟ್ ಮಾಡಿ ಈ ವೆರಿಫಿಕೇಶನ್ ಮಾಡಬೇಕು ಸ್ನೇಹಿತರೆ. ಅದರಲ್ಲಿ ಫಸ್ಟ್ ನಿಮಗೆ ಎಲ್ಲಿ ನ್ಯೂ ಸ್ಲ್ಯಾಬ್ ಮತ್ತು ಓಲ್ಡ್ ಸ್ಲ್ಯಾಬ್ನ ಎಲ್ಲಿ ಸೆಲೆಕ್ಟ್ ಮಾಡ್ಕೊಳೋದು. ಫಸ್ಟ್ ನೀವು ಇಯರ್ ಎಂಡಲ್ಲೇ ನೀವು ಸ್ಟಾರ್ಟಿಂಗ್ ಏಪ್ರಿಲಲ್ಲೇ ಎಲ್ಲರೂ ಚೂಸ್ ಮಾಡಿರ್ತೀರ ನಂದು ಓಲ್ಡ್ ಸ್ಲ್ಯಾಬ್ ಅಥವಾ ನ್ಯೂ ಸ್ಲ್ಯಾಬ್ ಅಂತ. ಅದ್ರ ಪ್ರಕಾರ ನೀವು ಫಿಲ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಈಗ ನೋಡಿ, ಇಲ್ಲೆಲ್ಲ ಪ್ರೊಫೈಲ್ ಇನ್ಫಾರ್ಮೇಶನ್ ಪರ್ಸನಲ್ ಇನ್ಫಾರ್ಮೇಶನ್ ಚೂಸ್ ಮಾಡಿದ ತಕ್ಷಣ ನಿಮ್ಮೆಲ್ಲ ಪರ್ಸನಲ್ ಇನ್ಫಾರ್ಮೇಶನ್ ಆಗಲಿ ಮತ್ತು ಸೆಕೆಂಡರಿ ಅಡ್ರೆಸ್ ವ್ಯಾಲಿಡೇಟ್ ಮಾಡ್ತಿದ್ರೆ ಪ್ರತಿಯೊಬ್ಬರು ಸೆಕೆಂಡರಿ ಅಡ್ರೆಸ್ ಸೇಮ್ ಆಸ್ ಪ್ರೈಮರಿ ಅಡ್ರೆಸ್ ಅಂತ ಕ್ಲಿಕ್ ಮಾಡ್ಕೊಂಡು ಎಲ್ಲ ಪ್ರೀಫಿಲ್ ಮಾಡಿ. ಇದು ನಂಗೆ ಮ್ಯಾಂಡೇಟರಿ ಅಂತ ತೋರಿಸ್ತೀವಿ ಇವಾಗ. ಹಾಗಾಗಿ ಇಲ್ಲಿ ನೇಚರ್ ಆಫ್ ಎಂಪ್ಲಾಯ್ಮೆಂಟ್ ಅದರ್ ಅಂತ ಸೆಲೆಕ್ಟ್ ಮಾಡಿ ಎಲ್ಲ ಪ್ರೈವೇಟ್ ಅಲ್ಲಿ ವರ್ಕ್ ಮಾಡೋರು. ರಿಟರ್ನ್ ಆನರ್ ಬಿಫೋರ್ ಜುಲೈ ಒಳಗಡೆ, ಎಂಡ್ ಡೇಟಿಗೆ July 31st ಅಂತ ಕೊಟ್ಟಿದ್ರೆ ಆಗಸ್ಟ್ ತನಕ ಎಕ್ಸ್ಟೆಂಡ್ ಆಗ್ಬೋದು, ಬಟ್ ಎಲ್ಲ ಜುಲೈ ಒಳಗಡೆ ಮಾಡ್ಕೊಂಡ್ರೆ ತುಂಬಾನೇ ಬೆಸ್ಟ್. ಇಲ್ಲಿ ನೋಡಿ ನಿಮಗೆ ಡು ಯು ವಾಂಟ್ ಟು ಕಂಟಿನ್ಯೂ ಯಾವ ಸ್ಲ್ಯಾಬ್ ಅಲ್ಲಿ ಇರಬೇಕು ಅಂತ, ಓಲ್ಡ್ ರೆಜಿಮ್ ಮತ್ತೆ ನ್ಯೂ ರೆಜಿಮ್. ಇಲ್ಲಿ ನೋ ಅಂತ ಕೊಡಬೇಕು ಅಥವಾ ಎಸ್ ಅಂತ ಕೊಟ್ರೆ ಓಲ್ಡ್ ಆಗುತ್ತೆ, ನೋ ಅಂತ ಕೊಟ್ರೆ ಓಲ್ಡ್ ಇಂದ ನ್ಯೂ ಟ್ಯಾಕ್ಸ್ ರೆಜಿಮ್ಗೆ ಹೋಗ್ತೀರಾ ಸ್ನೇಹಿತರೆ. ಇದನ್ನ ನೀವು ಸೆಲೆಕ್ಟ್ ಇದನ್ನ ಮೇನ್ ಬೇಕಾಗಿರೋದು. ಇಲ್ಲಿ ನೀವು ಎಸ್ ಅಂತ ಕೊಟ್ರೆ ಓಲ್ಡ್ ಇದೆ, ನಿಮಗೆ ATC ಎಲ್ಲ ಪ್ರತಿಯೊಂದು ನೀವು ಡಿಡಕ್ಷನ್ ಅಮೌಂಟ್ ಎಲ್ಲಾನು ಕ್ಲೈಮ್ ಮಾಡಿಕೊಂಡು ನಿಮಗೆ ರಿಫಂಡ್ ನೀವು ಜಾಸ್ತಿ ತಗೋಬಹುದು. ನ್ಯೂ ಟ್ಯಾಕ್ಸ್ ರೆಜಿಮ್ ನಿಮ್ಗೆ ಎಷ್ಟು ಹೋಗಿರುತ್ತೆ ಅಷ್ಟೇ. ಪ್ರತಿಯೊಬ್ಬರು ನಿಮ್ಗೆ ಏನಾದ್ರು ಜಾಸ್ತಿ ಹೋಗಿದೆ ಅಂದ್ರೆ ನಿಮಗೆ ಇದ್ರ ಡಿಡಕ್ಷನ್ ಇಲ್ಲದೆ ನಾರ್ಮಲ್ ಆಗಿ ಯಾವ ಡಿಡಕ್ಷನ್ ಇಂದ ನೀವು ರಿಫಂಡ್ ತಗೋಬಹುದು ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ ಆದ್ಮೇಲೆ ನೀವು ಪರ್ಸನಲ್ ಇನ್ಫಾರ್ಮೇಶನ್ ಸೇವ್ ಮಾಡ್ತೀರಾ. ಕೆಳಗಡೆ ಬ್ಯಾಂಕ್ ಇರುತ್ತೆ, ಇದು ತುಂಬಾ ವ್ಯಾಲಿಡೇಟ್. ನಿಮ್ಮ ಒಂದು ಬ್ಯಾಂಕ್ ನ ನೀವು
ವ್ಯಾಲಿಡೇಟ್ SBI ಆಗಲಿ HDFC ಆಗಲಿ ICICI ಆಗಲಿ ಯಾವ್ದಾದ್ರು ಒಂದು ಬ್ಯಾಂಕ್ನ ಆ್ಯಡ್ ಮಾಡಲೇಬೇಕು. ಆ್ಯಡ್ ಮಾಡಲಿಲ್ಲ ಅಂದರೆ ಇದು ಅಲೋ ಮಾಡಲ್ಲ ಮುಂದೆ ಹೋಗೋಕ್ಕೆ ಸ್ನೇಹಿತರೆ. ಆ್ಯಡ್ ಮಾಡ್ಕೊಂಡ್ಬಿಟ್ಟು ಇದೆಲ್ಲ ತುಂಬ ಈಸಿ ಪ್ರೊಸೆಸ್. ಆ್ಯಡ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವು ಗ್ರಾಸ್ ಟೋಟಲ್ ಇನ್ಕಮ್ನ ಕ್ಲಿಕ್ ಮಾಡ್ಕೊಬೇಕು. ಅಲ್ಲಿ ಅದು ಸೇವ್ ಮಾಡಿ ಫಸ್ಟ್ ಅನ್ನು. ಅದಾದ್ಮೇಲೆ ಗ್ರಾಸ್ ಟೋಟಲ್ ಇನ್ಕಮ್ ಬರುತ್ತೆ. ಇಲ್ಲಿ ನಿಮಗೆ ಪ್ರತಿಯೊಂದು ನಿಮ್ಮ ಪ್ರೀ ಫಿಲ್ಡ್ ಆಗಿರುತ್ತೆ. ನಿಮ್ಮ ಸ್ಯಾಲರಿದು ಎಲ್ಲ ಡೀಟೇಲ್ಸ್ ನಿಮಗೆ ಪ್ರೀ ಫಿಲ್ಡ್ ಆಗಿರುತ್ತೆ. ಇಲ್ಲ ಅಂದ್ರೆ ನಿಮ್ಮ ಫಾರ್ಮ್ 16 ಓಪನ್ ಮಾಡ್ಕೊಂಡು ಅಲ್ಲಿ ಗ್ರಾಸ್ ಸ್ಯಾಲರಿ ತೋರಿಸಿರುತ್ತಲ್ಲ ಅದನ್ನ ಎಂಟ್ರಿ ಮಾಡಿದ್ರೆ ಕೆಳಗಡೆ ಎಲ್ಲ ಆಟೋಮೆಟಿಕ್ ಆಗಿ ನೀವು ಆಡ್ ಮಾಡ್ತಾ ಹೋಗೋದು. ಏನ್ ಆಡ್ ಮಾಡ್ತಾ ಹೋಗ್ಬೋದು, ಇಲ್ಲಿ ಡೀಟೇಲ್ ಇನ್ಕಮ್ ಫಾರ್ ಹೌಸ್ ಪ್ರಾಪರ್ಟಿದು ಮತ್ತೆ ಲೀವ್ ಟ್ರಾವೆಲ್ ಅಲೈನ್ಸ್ ಇದ್ರೆ ಅದನ್ನು ಕೂಡ ನೀವು ಇದು ಆಡ್ ಮಾಡ್ಬೋದು ಇಲ್ಲಿ. ಓಕೆನಾ. ಇಲ್ಲಿ ನೋಡಿ ಡ್ರಾಪ್ ಡೌನ್ ಇದೆ ಇನ್ಕಮ್ ಫ್ರಮ್ ಅದರ್ ರಿಸೋರ್ಸ್ ಅಂತ. ಇಲ್ಲಿ ನೀವು ಅಲ್ಲಿ ರೆಂಟಲ್ ಇದಾಗ್ಲಿ ಅಥವಾ ಪ್ಲಸ್ ಲೀವ್ ಟ್ರಾವೆಲ್ ಅಲೈನ್ಸ್ ತುಂಬಾ ದಿನ 4-5 ಲಕ್ಷ ಕೊಟ್ಬಿಟ್ಟು ಲೀವ್ ಟ್ರಾವೆಲ್ ಮಾಡ್ತಿರ್ತಾರೆ ಇಲ್ಲಿ ಅದನ್ನೆಲ್ಲ ನೀವು ಅಪ್ಲೈ ಮಾಡ್ಬೋದು. ನಿಮ್ಮ ಹತ್ರ ಜೆನ್ಯೂನ್ ಬಿಲ್ಗಳೆಲ್ಲ ಪ್ರತಿಯೊಂದು ಇದ್ರೆ ಸ್ನೇಹಿತರೆ. ಅದಾದ್ಮೇಲೆ ನಿಮಗೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಇದು ಟೋಟಲ್ ಡಿಡಕ್ಷನ್. ಇಲ್ಲಿ ನೀವು ಹೌಸ್ ರೆಂಟ್ ಕೂಡ ಆಡ್ ಮಾಡ್ಬೋದು. ಕೆಳಗಡೆ ಪ್ರತಿಯೊಂದು ಸ್ಟೆಪ್ ಹೌಸ್ ರೆಂಟ್ ಎಲ್ಲ ಕೊಟ್ಟಿರ್ತಾರೆ. ನೀವು ಹೌಸ್ ರೆಂಟ್ ಕೂಡ ನೀವು ಪ್ರತಿಯೊಂದನ್ನು ಅಲ್ಲೇ ಇನ್ಕಮ್ ಇದರಲ್ಲೇ ಗ್ರಾಸ್ ಇದೆಲ್ಲ ಟೋಟಲ್ ಇನ್ಕಮ್ ಅಲ್ಲೇ ಕೂಡ ನೀವು ಆಡ್ ಮಾಡ್ಬೇಕು. ಅದಾದ್ಮೇಲೆ ಟೋಟಲ್ ಡಿಡಕ್ಷನ್ ಇದು ತುಂಬಾ ಇಂಪಾರ್ಟೆಂಟ್. ಪ್ರತಿಯೊಬ್ರು ನೋಡ್ಕೋಬೇಕಾಗಿರೋದು ಏನು ಅಂದ್ರೆ ಇಲ್ಲಿ ನಿಮ್ಗೆ ಯಾವ್ದು ನಿಮ್ದು ಇನ್ಸೂರೆನ್ಸ್ ಇದೆಯಾ ಅಥವಾ NPA ಇದಿದೆಯಾ, NPS ಇದೆಯಾ, ಅಥವಾ ನೀವೇನಾದ್ರು ಎಜುಕೇಶನ್ ಲೋನು, ಎಲೆಕ್ಟ್ರಿಕಲ್ ಲೋನು, ಅಥವಾ ನೀವೇನಾದ್ರು ಡಿಫ್ರೆಂಟ್ ಡಿಸೀಸ್ ಇಂದ ಅಥವಾ ಡಿಸೇಬಿಲಿಟಿ ಇದರ ಪ್ರತಿ ಒಂದು ನೀವು ಇದರಿಂದ ನಿಮಗೆ ಆಸ್ತಿ ರಿಫಂಡ್ ಬರುತ್ತೆ ಸ್ನೇಹಿತರೆ. ಪ್ರತಿಯೊಂದು ನೀವು ಇನ್ಸೂರೆನ್ಸ್ ನೀವು ಎಕ್ಸ್ಟ್ರಾ ಔಟ್ ಸೈಡ್ ಅಲ್ಲಿ ತಗೊಂಡಿದ್ದೀರಾ ಅದು ಪ್ರೀಮಿಯಂ ಏನಾದ್ರು ಕಟ್ತಿದ್ದೀರಾ ಪ್ರತಿ ಒಂದನ್ನು ನೀವು ಇದರಲ್ಲಿ ಫಿಲ್ ಮಾಡಿ. ಯಾವ್ದನ್ನು ಮಿಸ್ ಮಾಡಕ್ ಹೋಗ್ಬೇಡಿ. ಪೆನ್ಷನ್ ಬರ್ತಿದ್ಯಾ ಅದು ಪೆನ್ಷನ್ ಇದಾಗ್ಲಿ ಪ್ರತಿಯೊಂದು ಏನಿಲ್ಲ ಆಡ್ ಅಂತ ಕ್ಲಿಕ್ ಮಾಡೋದು. ಅಲ್ಲಿ ಕೆಳಗಡೆ ತೋರಿಸ್ತೀನಿ ನೋಡಿ, ಅವರೆಲ್ಲ ಕೆಳಗಡೆ ಕೊಟ್ಟಿದ್ದಾರೆ ಪ್ರತಿಯೊಂದು ನೀವು ಡೀಟೇಲ್ಸ್ ನ ಎಲ್ಲ ಎಡಿಟ್ ಅಂತ ಕ್ಲಿಕ್ ಮಾಡಿ ಅಲ್ಲಿ ಹೋಗಿ ಆಡ್ ಅಂತ ಕೊಟ್ರೆ ಪ್ರತಿಯೊಂದು ಡೀಟೇಲ್ಸ್ ನೀವು ರೆಂಟ್ ಪೇಯ್ಡ್ ಆಗ್ಲಿ ಎಲ್ಲಾ ಡೀಟೇಲ್ಸ್ ನೀವು ತಗೊಂಡು ಹೋಗ್ಬೋದು. ನೋಡಿ ಇದು ಫಸ್ಟ್ ATC ನೀವು ಪಾಲಿಸಿ ನಂಬರ್ ಆಗ್ಲಿ ನಿಮ್ದು PF ನಂಬರ್ ಆಗ್ಲಿ ಹಾಗೇನೆ ಪ್ರತಿಯೊಂದನ್ನು ನಂಬರ್ ಹಾಕ್ಬೇಕು. ಈಗ ಸರಿ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ನೀವೇನೇ ನಂಬರ್ ಕೊಟ್ಟು ಅಮೌಂಟ್ ಹಾಕ್ಬೇಕು ಸ್ನೇಹಿತರೆ. ಅಮೌಂಟ್ ಆದ್ಮೇಲೆ ಪೇಮೆಂಟ್ ರೆಸ್ಪೆಕ್ಟ್ ಪೆನ್ಷನ್ ಐಡೆಂಟಿಫೈರ್ ಅದ್ರದ್ದು ಕೂಡ ಮತ್ತೆ ನೀವೇನೇ ಡಿಸೆಬಿಲಿಟಿ ಇದ್ರೆ ಅದ್ರದ್ದು ಕೂಡ ಪ್ರತಿಯೊಂದು ಎಲ್ಲ ಡೀಟೇಲ್ಸ್ ಯಾರು ಡಿಸೆಬಿಲಿಟಿ ಟೈಪ್ ಆಫ್ ಡಿಸೆಬಿಲಿಟಿ ಪಾನು ಅವ್ರದ್ದು ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ಹಾಕ್ಬೇಕು. ATE ಹೈಯರ್ ಎಜುಕೇಶನ್ ಡೀಟೇಲ್ಸ್ ಅದೆಲ್ಲ ಲೋನ್ದೆಲ್ಲ ಡೀಟೇಲ್ಸ್ ಹಾಕ್ಬೇಕು. ರೆಂಟ್ ಪೇಯ್ಡ್ ಅದ್ರದ್ದು ಹಾಕೋಬೇಕು. ಅಕೌಂಟ್ ನಂಬರ್ ಫಾರ್ ಫಾರ್ಮ್ 10BA ಈ ತರ ಮ್ಯಾನ್ಯಲ್ಗಳು ಅದೆಲ್ಲ ಪ್ರತಿಯೊಂದು ಡೀಟೇಲ್ಸ್ ನೋಡ್ಕೊಂಡು ನೀವೇ ಫಿಲ್ ಮಾಡ್ಕೊಂಡು ವಿತೌಟ್ CA ಹೋಗೋಕ್ಕಿಂತ ನೀವೇ ಫಿಲ್ ಮಾಡ್ಕೊಳೋದು ಇದೆಯಲ್ಲ ತುಂಬಾ ಒಳ್ಳೇದು ಸ್ನೇಹಿತರೆ. ಹಾಗಾಗಿ ಇದೆಲ್ಲ ಪ್ರತಿಯೊಂದು ಡಿಡಕ್ಷನ್ ನೀವೇ ನೋಡ್ಕೊಂಡು ಆಡ್ ಮಾಡಿ ಮಾಡಿದ್ರೆ ನಿಮಗೇನೆ ಬೇಗ ಅಮೌಂಟ್ ಎಲ್ಲ ರಿಸ್ಕ್ ಇಲ್ಲ ನಿಮ್ದು ರಿಸ್ಕ್ ಒಳಗೆ ಹೋಗ್ಲಿಲ್ಲ ಅಂದ್ರೆ 1-1.5 ಲಕ್ಷ ಇದ್ರು 2 ಲಕ್ಷ ಇದ್ರು ನಿಮಗೆ ರೀಫಂಡ್ ಜಲ್ದಿ ಬಂದ್ಬಿಡುತ್ತೆ. ಬಟ್ ನೀವೇನಾದ್ರು ರಿಸ್ಕ್ ಎಲಿಮೆಂಟ್ ತುಂಬಾ ಜಾಸ್ತಿ ಅಮೌಂಟ್ ಹಾಕಿದ್ದೀರಾ ಅಂದಾಗ ಅದು ಪಕ್ಕಾ ರಿಸ್ಕ್ ಎಲಿಮೆಂಟ್ ಗೆ ಹೋಗುತ್ತೆ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ರು ನೋಡ್ಕೊಳ್ಳಿ. ಅದಾದ್ಮೇಲೆ ಟ್ಯಾಕ್ಸ್ ಪೇಡ್ ಅಂತ ಬಂದಿರುತ್ತೆ. ಇಲ್ಲಿ ಏನಿಲ್ಲ ನಿಮ್ದು ಎಷ್ಟು TDS ಪೇ ಮಾಡಿದ್ದೀರಾ ನೀವು ಮತ್ತೆ ಎಲ್ಲ ಪ್ರತಿಯೊಂದು ಅಡ್ವಾನ್ಸ್ ಟ್ಯಾಕ್ಸ್ ಅಸೆಸ್ಮೆಂಟ್ ಎಲ್ಲ ಪ್ರತಿಯೊಂದು ಅವ್ರದ್ದು ಪ್ರೀ ಫಿಲ್. ಇದರಲ್ಲಿ ನನ್ನ ಪ್ರಕಾರ ಏನು ಫಿಲ್ ಮಾಡೋದಿರಲ್ಲ. ಯಾರು ಏನು ಫಿಲ್ ಮಾಡಕ್ಕೆ ಜಸ್ಟ್ ಚೆಕ್ ಮಾಡಿ ಎಷ್ಟು TDS ಎಲ್ಲ ಡಿಡಕ್ಟ್ ಆಗಿದೆ ಪ್ರತಿಯೊಂದು ಅಂತ. ಅದಾದ್ಮೇಲೆ ಕನ್ಫರ್ಮ್ ಮಾಡಿದ ತಕ್ಷಣ ನಿಮಗೆ ಟ್ಯಾಕ್ಸ್ ಲಿಯಬಿಲಿಟಿ ಅಂದ್ರೆ ಈ ಫಾರ್ಮ್ ಅಲ್ಲಿ ನಿಮಗೆ ಎಲ್ಲ ಎಷ್ಟೆಷ್ಟು ಡಿಡಕ್ಷನ್ ಆಗಿದೆ ಯಾವ ಕಟ್ ಆಗಿದೆ ಏನೇನು ಅಪ್ಡೇಟ್ ಮಾಡಿದ್ರೆ ATC ಇಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಆಗಿ ನಿಮಗೆ ಕೆಳಗಡೆ ಟೋಟಲ್ ನೀವು ಎಷ್ಟು ಪೇ ಮಾಡಬೇಕು ಟ್ಯಾಕ್ಸ್ ನ ಅಂದ್ರೆ ನೀವೇನಾದ್ರು 2 ಲಕ್ಷ ಟ್ಯಾಕ್ಸ್ ಪೇ ಮಾಡಬೇಕಾಗಿರುತ್ತೆ. ಇಲ್ಲಿ ನಿಮಗೆ ಜಾಸ್ತಿ ಎಷ್ಟು ಬಂದ್ಬಿಡುತ್ತೆ, ಇಲ್ಲಿ ನೀವೊಂದು 3 ಲಕ್ಷ ಪೇ ಮಾಡಿರ್ತೀರ ಅಥವಾ 2.5 ಲಕ್ಷ ಪೇ ಮಾಡಿರ್ತೀರ ಅನ್ಕೊಳ್ಳಿ. ಅವಾಗ ನಿಮಗೆ ITR ಲಾಸ್ಟ್ ಅಲ್ಲಿ ವ್ಯಾಲಿಡೇಟ್ ಮಾಡ್ಬೇಕಾದ್ರೆ ನಿಮಗೆ ತೋರಿಸುತ್ತೆ ಇದು ಎಷ್ಟು ಅಮೌಂಟ್ ನ ನೀವು ಪೇ ಮಾಡಬೇಕು ಅಂತ. ಒನ್ಸ್ ಇದೆಲ್ಲ ಇಯರ್ ಇದೆಲ್ಲ ಪ್ರತಿಯೊಂದು ನೋಡಿರ್ತೀರ ಎಲ್ಲ ಸ್ಟಾರ್ಟ್ ಫಿಲ್ಲಿಂಗ್ ಇಟ್ಟು ಇದೆಲ್ಲ ITR 1 ಫಿಲ್ ಅದಾದ್ಮೇಲೆ ನಿಮಗೆ ಪ್ಲೀಸ್ ವೆಯ್ಟ್ ಇದು ಇಲ್ಲಿ ನೀವು ಟ್ಯಾಕ್ಸಬಲ್ ಇನ್ಕಮ್ ಫಾರ್ ಮೋರ್ ದ್ಯಾನ್ ಎಕ್ಸಂಪ್ಷನ್ ಲಿಮಿಟ್ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ. ಅದಾದ್ಮೇಲೆ ನೀವು ಇದೆಲ್ಲ ಪರ್ಸನಲ್ ಇನ್ಫಾರ್ಮೇಶನ್ ಗ್ರಾಸ್ ಟೋಟಲ್ ಇನ್ಕಮ್ ಟೋಟಲ್ ಡಿಡಕ್ಷನ್ ಮೇನ್ಲಿ ನೀವು ನೋಡ್ಕೋಬೇಕಾಗೋದು ಗ್ರಾಸ್ ಟೋಟಲ್ ಇನ್ಕಮ್ ಟೋಟಲ್ ಡಿಡಕ್ಷನ್. ಇದು ನೀವೇನಾದ್ರು ಓಲ್ಡ್ ಸ್ಲ್ಯಾಬ್ ಅಥವಾ ನ್ಯೂ ಸ್ಲ್ಯಾಬ್ ಇಟ್ಟಿದ್ರೆ ನಿಮಗೆ ಟೋಟಲ್ ಡಿಡಕ್ಷನ್ ಅಲ್ಲಿ ನಿಮಗೆ ಏನು ಅವೆಲ್ಲ ಕ್ಲೈಮ್ ಮಾಡಕ್ ಸಿಗಲ್ಲ. ಗ್ರಾಸ್ ಟೋಟಲ್ ನಿಮಗೆ ಲೀವ್ ಟ್ರಾವೆಲ್ ಅಲೈನ್ಸ್ ಅದನ್ನ ಮಾತ್ರ ನೀವು ಮತ್ತೆ ಇನ್ನು ಯಾವ್ದಾರ ಒಂದು ಡ್ರಾಪ್ ಡೌನ್ ಇನ್ನು 3-4 ಆಪ್ಷನ್ ಹೌಸ್ ರೆಂಟ್ ಅವೆಲ್ಲ ಅವೈಲಬಿಲಿಟಿ ಇದೆ ಅವನ್ನೆಲ್ಲ ನೀವು ಆಡ್ ಮಾಡ್ಕೊಂಡು ಬೇಕಾದ್ರೆ ರಿಫಂಡ್ ತಗೋಬಹುದು ಸ್ನೇಹಿತರೆ. ಇಲ್ಲಿನೇ ನಾನು ಹೇಳಿದ್ನಲ್ಲ ಇಲ್ಲೇ ಪ್ರತಿಯೊಂದು ನ್ಯೂ ಸ್ಲ್ಯಾಬ್ ಓಲ್ಡ್ ಸ್ಲ್ಯಾಬ್ ಅಂತೆಲ್ಲ ಹಾಕೊಂಡು ಇದು ಫಿಲ್ ಮಾಡ್ಕೊಳ್ಳೋದು ನೋಡಿ. ಇವೆಲ್ಲ ಒಂದ್ಸರಿ ಇದಾದ್ಮೇಲೆ ಪ್ರತಿಯೊಂದು ಗ್ರೀನ್ ಆಗಿ ಚೆಕ್ ಬಾಕ್ಸ್ ಆಗಿ ಎಷ್ಟಿದೆ ಅಂತೆಲ್ಲ ನೋಡಿ. ಟ್ಯಾಕ್ಸ್ ಲೇಬಲ್ ಕನ್ಫರ್ಮ್ಡ್ 1,46,000 ನೀವು ಪೇ ಮಾಡಬೇಕಾಗಿರೋದು ಮತ್ತೆ ಎಷ್ಟು ಡಿಡಕ್ಷನ್ ಅಟ್ ದ ಎಂಡ್ ಅಲ್ಲಿ ನಿಮಗೆ ಇಲ್ಲಿ ಪ್ರಿವ್ಯೂ ಅಲ್ಲಿ ಗೊತ್ತಾಗುತ್ತೆ ಎಷ್ಟು ಡಿಡಕ್ಷನ್ ಆಗಿದೆ ಎಷ್ಟು ರಿಫಂಡ್ ಬರುತ್ತೆ ಅಂತ ನೋಡಿ. ಅಮೌಂಟ್ ಪೇಯೇಬಲ್ ಎಷ್ಟಿದೆ ಅಂತ, ಟ್ಯಾಕ್ಸ್ ಎಷ್ಟು ಟ್ಯಾಕ್ಸ್ ಪೇಯ್ಡ್
ಟೋಟಲ್ ಎಷ್ಟು ಝೀರೋ ಪೇಡ್ ಆಗಿಲ್ಲ. ಈಗಂದ್ರೆ ಈ ತರ ಬಂದ್ರೆ ನೀವು ಫುಲ್ ಅಮೌಂಟ್ ನೀವೇ ಪೇ ಮಾಡಬೇಕು ಅಂತಾನು ಇರುತ್ತೆ. ಅದಾದ್ಮೇಲೆ ಕಂಟಿನ್ಯೂ ಓಡ್ತಂದ್ರೆ ನಿಮ್ಗೆ ಏನು ವ್ಯಾಲಿಡೇಷನ್ ಎರರ್ ಏನು ಬರಲ್ಲ, ಎಲ್ಲ ಪಾಸ್ ಆಗುತ್ತೆ. ಎಲ್ಲ ಪಾಸ್ ಆದ್ಮೇಲೆ ನೀವು ಅದನ್ನ ವ್ಯಾಲಿಡೇಟ್ ಮಾಡ್ಬಿಟ್ಟು ನೀವು ಇಲ್ಲಿ ನಿಮಗೆ ಏನಿಲ್ಲ ನಿಮ್ದು ಯಾವ ಊರು ಏನು ಅಂತೆಲ್ಲ ಕೊಟ್ಬಿಟ್ಟು ಎಲ್ಲ ಆಟೋ ಪಾಪ್ಯುಲೇಟ್ ಆಗಿರುತ್ತೆ. ಪ್ರೊಸೀಡ್ ಟು ವ್ಯಾಲಿಡೇಷನ್ ಅಂತ ಕೊಟ್ಬಿಟ್ಟು ವ್ಯಾಲಿಡೇಷನ್ ಮಾಡಿ, ವ್ಯಾಲಿಡೇಷನ್ ಆದ್ಮೇಲೆ ನಿಮ್ದು ಏನಿಲ್ಲ ವ್ಯಾಲಿಡೇಷನ್ ಆದ್ಮೇಲೆ ಒಂದು ಈ ವೆರಿಫಿಕೇಶನ್ ಮಾಡ್ಬೇಕು. ಇಲ್ಲಿ ಈ ವೆರಿಫಿಕೇಶನ್ ನಿಮ್ಮ ಆಧಾರ್ ಥ್ರೂ ಮಾಡಿ ಇಮಿಡಿಯೇಟ್ಲಿ ವಿದಿನ್ ಸೆಕೆಂಡ್ಸ್ ಆಗೋಗುತ್ತೆ. ಆಗ್ಬಿಟ್ಟು ನಿಮ್ಗೆ ಸಬ್ಮಿಟ್ ಆಗಿ ನಿಮಗೆ ಇಮೇಲ್ ನೋಟಿಫಿಕೇಶನ್ ಬರುತ್ತೆ ಅಥವಾ SMS ಕೂಡ ಬರುತ್ತೆ. ಒನ್ಸ್ ನೀವು ಅದು ಬಂದಾದ ತಕ್ಷಣ ನೀವು ಒಂದು 15-20 ದಿನ ವೆಯ್ಟ್ ಮಾಡಿ ಏನು ಇಶ್ಯೂಸ್ ಬರಲ್ಲ. ನಾನು ಗ್ರೇವಿಯನ್ಸ್ ಸಬ್ಮಿಟ್ ಮಾಡೋದು ಎಲ್ಲ ಪ್ರತಿಯೊಂದು ತೋರಿಸಿದೀನಿ. ಇಮೇಲ್ ಮತ್ತೆ ಪೋರ್ಟಲ್ನ ಯಾವಾಗಲೂ ಒಂದು 10-15 ಡೇಸಿಗೆ ಓಪನ್ ಮಾಡ್ತಾ ನೋಡ್ಕೊಳ್ತಾ ಇರಿ ಸ್ನೇಹಿತರೆ. ಏನೇ ಇನ್ಫಾರ್ಮೇಶನ್ ಬೇಕಾದ್ರೂ ಕಮೆಂಟ್ ಮಾಡಿ. ಇದೆಲ್ಲ ನಂದು ಓನ್ ಇದರಿಂದ ಪ್ರೈವೇಸಿ ಇದರಿಂದ ತೋರ್ಸಕ್ಕಾಗಿಲ್ಲ, ನಾನು ಕ್ಲೈಮ್ ಮಾಡೋದ. ಅದಕ್ಕೆ ಮ್ಯಾನ್ಯಲ್ ಎಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ. ಏನೇ ನಿಮಗೆ ಯಾವ್ದಾದ್ರು ನ್ಯೂಸ್ ಲ್ಯಾಬಲ್ಲಿ ಏನಾದ್ರು ಮಾಡಬೇಕು ಅಥವಾ ಓಲ್ಡ್ ಸ್ಲ್ಯಾಬಲ್ಲಿ ಏನಾದ್ರು ಸಬ್ಮಿಟ್ ಮಾಡಬೇಕು, ಏನಾದರೂ ಯಾವ ಥರ ಇದು ಮಾಡಬೇಕು, ಯಾವ್ದಾದ್ರು ಒಂದು ಡಿಡಕ್ಷನ್ಗೆ ಯಾವ ಥರ ಹೆಲ್ಪ್ ಬೇಕು ಅಂದರೆ ಕಮೆಂಟ್ಸ್ ಮಾಡಿ. ನನಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಷನ್ ನಾನು ಶೇರ್ ಮಾಡ್ತೀನಿ ಸ್ನೇಹಿತರೆ. ನಾನು ಏನೋ ಎಕ್ಸ್ಪರ್ಟ್ ಅಲ್ಲ, ನಾವು ಐಟಿಲಿ ಇರೋದ್ರಿಂದ ನಾವು ವರ್ಷ ಕ್ಲೈಮ್ ಮಾಡೋದ್ರಿಂದ ಎಷ್ಟು ಗೊತ್ತೋ ಅಷ್ಟೇ ನಿಮಗೆ ಶೇರ್ ಮಾಡಿದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.